ಸ್ವಂತ ಸೂರು ಇಲ್ಲದವರಿಗೆ ಜಾಗ ಸಮೇತ ಮನೆ, ಕಾಲು ಇಲ್ಲದವರಿಗೆ ಕೃತಕ ಕಾಲು ಜೋಡಣೆಗೆ ಧನ ಸಹಾಯ, ಕಡು ಬಡವ ಅನಾಥ 50 ವಿದ್ಯಾರ್ಥಿಗಳಿಗೆ ದತ್ತು, 10 ದೇವಸ್ಥಾನಗಳ ಜೀರ್ಣೋದ್ಧಾರ, 25 ಬಡ ರೋಗಿಗಳಿಗೆ ವೈದ್ಯಕೀಯ ವೆಚ್ಚ ನೀಡುವ ಮೂಲಕ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಪುತ್ರಿ ವೀಣಾ ವೈದ್ಯ ಇವರ ಹುಟ್ಟುಹಬ್ಬವನ್ನು ತಮ್ಮ ಮನೆಯಲ್ಲಿ ಆಚರಿಸಿಕೊಂಡಿದ್ದಾರೆ. ಅವರು ಸೋಮವಾರ ಕಾಂಗ್ರೆಸ್ ಕಾರ್ಯಕರ್ತರು, ವೀಣಾ ವೈದ್ಯ ಅಭಿಮಾನಿಗಳ ಬಳಗ ಹಾಗೂ ಭಟ್ಕಳ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಜನರೊಂದಿಗೆ ತಮ್ಮ ಪುತ್ರಿಯ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಹಲವರು ತಮ್ಮ ಕಷ್ಟಗಳನ್ನು ಸಚಿವರೊಂದಿಗೆ ಹೇಳಿಕೊಂಡರು. ಮಂಕಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕಿಡ್ನಿ ವೈಫಲ್ಯ ಕಾಯಿಲೆಯಿಂದ ಬಳಲುತ್ತಿರುವ ಸುಮಿತ್ರಾ ಅವರ ಮಗಳ ಡಯಾಲಿಸಿಸ್ ಚಿಕಿತ್ಸೆಗೂ ಹಣ ಸಹಾಯ ಒದಗಿಸುತ್ತಿರುವ ಸಚಿವರು ಈಗ ಅವರಿಗೆ ಜಾಗದ ಸಮೇತ ಮನೆ ನಿರ್ಮಾಣ ಮಾಡಿಕೊಡುವ ಭರವಸೆ ನೀಡಿ ಅವರ ಕನಸಿನ ಸಹಕಾರಕ್ಕೆ ನೆರವಾಗಿದ್ದಾರೆ. 200 ಮಹಿಳೆ ಸರಸಾ ನಾಯ್ಕ್ ಸೇರಿ ಒಟ್ಟು 5 ಜನರಿಗೆ ಜಾಗ ಸಮೇತ ಸೂರು ನಿರ್ಮಿಸಿಕೊಡುವುದಾಗಿ ಹೇಳಿದರು. ಮಗಳ ಹುಟ್ಟುಹಬ್ಬಕ್ಕೆ ಆಗಮಿಸಿದ ಅನಾಥ ಮಕ್ಕಳನ್ನು ಕಂಡು ಮರುಗಿದ ಸಚಿವರು 50 ವಿದ್ಯಾರ್ಥಿಗಳಿಗೆ ದತ್ತು ಪಡೆದುಕೊಂಡು ಅವರ ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದಾಗಿ ಅವರ ಮಾಹಿತಿ ಪಡೆದುಕೊಂಡಿದ್ದಾರೆ. ತನ್ನ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಒಟ್ಟು 10 ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಪಣ ತೊಟ್ಟು ಮಗಳಿಗೆ ಇದನ್ನೇ ಉಡುಗೊರೆಯನ್ನಾಗಿ ನೀಡಿದ್ದಾರೆ. ಬಳಿಕ ಅಲ್ಲಿ ಆಗಮಿಸಿದ 25ಕ್ಕೂ ಅಧಿಕ ವೈದ್ಯಕೀಯ ಸಹಾಯ ಅಗತ್ಯ ಇರುವ ಬಡ ರೋಗಿಗಳಿಗೆ ಧನ ಸಹಾಯ ಮಾಡಿ ಚಿಕಿತ್ಸೆ ಪಡೆಯಲು ಮತ್ತೇನಾದರೂ ಅವಶ್ಯಕತೆ ಇದ್ದರೆ ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ. ಭಟ್ಕಳ ತಾಲೂಕಿನ ಕಾಲು ಕಳೆದುಕೊಂಡು ಪರದಾಡುತ್ತಿರುವ ವ್ಯಕ್ತಿಯೋರ್ವರಿಗೆ ಕೃತಕ ಕಾಲು ಜೋಡಣೆಗೆ ವ್ಯವಸ್ಥೆ ಕಲ್ಪಿಸಿ ಕೂಡಲೇ ಚಿಕಿತ್ಸೆ ಪಡೆಯಲು ತೆರಳುವಂತೆ ತಿಳಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಂದೆಯ ಗೆಲುವಿಗಾಗಿ ಕಾರ್ಯಕರ್ತರೊಂದಿಗೆ ಹಗಲಿರುಳು ಶ್ರಮಿಸಿ ತನ್ನ ರಾಜಕೀಯ ಛಾಪು ಮೂಡಿಸಿ ಯುವ ನಾಯಕಿಯಾಗಿ ಹೊರಹೊಮ್ಮಿದ ವೀಣಾ ಅವರ ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಯಾವುದೇ ಬಗೆಯ ಆಡಂಬರದ ಖರ್ಚು ಮಾಡದೆ ಸರಳವಾಗಿ ಆಚರಿಸಿ ಭಟ್ಕಳ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಜನರಿಗೆ 5 ಬಗೆಯ ಸಹಾಯ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ.